ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾಹ್ನವಿ. ನಾನು ರಂಗರಾವ್ ಅಂಧ ಹೆಣ್ಣು ಮಕ್ಕಳ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. Jahnavi is experimenting on determining the soil that would best suit a plant or a crop. For this, she has considered 4 types of soil: organic soil, red soil, sand, and natural soil. And for the plant or the crop, she has considered the millet ragi. ಈಗ ನಾನು ರಾಗಿ ಯಾವ ಮಣ್ಣಿನಲ್ಲಿ ಹೆಚ್ಚಾಗಿ ಚೆನ್ನಾಗಿ ಬೆಳೆಯುತ್ತದೆ ಎಂಬುದನ್ನು ಒಂದು ಪ್ರಯೋಗದ ಮೂಲಕ ತಿಳಿಸುತ್ತೀನಿ. ಈಗ ನಾನು 4 ಮಣ್ಣಿನ ವಿಧಗಳನ್ನು ಪರೀಕ್ಷಿಸಲು 4 ಡಬ್ಬಗಳನ್ನು ತೆಗೆದಿಟ್ಟುಕೊಂಡಿದ್ದೀನಿ. ಈ ಡಬ್ಬದ ಕೆಳಭಾಗದಲ್ಲಿ ನಾನು ಒಂದು ಸೂಜಿಯ ಸಹಾಯದಿಂದ 5-6 ತುತ್ತುಗಳನ್ನು ಮಾಡಿದ್ದೀನಿ. ಈ ಡಬ್ಬದ ಕೆಳಭಾಗಕ್ಕೆ ಒಂದು ತೆಳುವಾದ ಬಟ್ಟೆಯನ್ನು ಕಟ್ಟಲು ನನ್ನ ಅಮ್ಮನ ಸಹಾಯವನ್ನು ಪಡೆಯುತ್ತಿದ್ದೇನೆ. For this, she has taken 4 identical boxes and made holes at the bottom of it and covered it with a thin cloth. ಇದೇ ರೀತಿ ಎಲ್ಲ ಡಬ್ಬಗಳನ್ನು ತಯಾರಿಸಿದ್ದು ಬೇರೆ ಬೇರೆ ವಿಧದ ಮಣ್ಣುಗಳನ್ನು ತುಂಬಿಸಿದ್ದೀನಿ. ಈ ಟ್ರೇಗೆ ಅರ್ಧ ಭಾಗದಷ್ಟು ನೀರನ್ನು ನಾನೀಗ ಹಾಕ್ತಿದ್ದೀನಿ. ಈ 4 ಡಬ್ಬಗಳನ್ನು ಟ್ರೇ ಒಳಗೆ ಇಡ್ತಾ ಇದ್ದೀನಿ. ರಾಗಿಯನ್ನು ಡಬ್ಬದ ಮಣ್ಣಿನೊಳಗೆ ಹಾಕ್ತಾ ಇದ್ದೀನಿ. Each of these boxes is filled with different soil and ragi has been sown in them. He has taken a tray half filled with water and has placed these 4 boxes into it. ನಾವು ಈ ರಾಗಿಯ ಬೆಳವಣಿಗೆಯನ್ನು ಪ್ರತಿದಿನವೂ ಗಮನಿಸೋಣ. ಮೊದಲ ದಿನದಲ್ಲಿ ಮಣ್ಣನ್ನು ಮುಟ್ಟಿದರೆ ಯಾವ ಬದಲಾವಣೆಯೂ ಕಂಡುಬರುತ್ತಿಲ್ಲ. ಆದರೆ ಮಣ್ಣು ಒದ್ದೆಯಾಗಿರುವುದನ್ನು ಮಾತ್ರ ನಾನು ಗುರುತಿಸಲು ಸಾಧ್ಯವಾಗುತ್ತಿದೆ. The ragi planted in these boxes will not be watered. The soil in these boxes will absorb the water from the tray. 2 ದಿನ ಕಳೆದ ನಂತರ ಈ ಮಣ್ಣಿನಲ್ಲಿ ಏನು ಬದಲಾವಣೆ ಆಗ್ತಿದೆ ಅಂತ ಈಗ ನಾನು ನೋಡ್ತಿದ್ದೀನಿ. ಮೊದಲನೇದಾಗಿ ಈ ಟ್ರೇನಲ್ಲಿ ನೀರು ಕಡಿಮೆ ಆಗಿದೆ. ಎರಡನೇದಾಗಿ ಈ ಮಣ್ಣನ್ನು ಮುಟ್ಟಿದರೆ ನನಗೆ ರಾಗಿ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿರುವುದು ನನಗೆ ಗೊತ್ತಾಗ್ತಿದೆ. Jahnavi is observing the ragi sown in all the 4 soils. On the first day, she did not find any difference except that all the 4 soils were wet. On the second day, she could see that the ragi had started to sprout in all the 4 soil. So observed that the water level in the tray had reduced. 4 ದಿನ ಕಳೆದ ನಂತರ ಈ ಮರಳನ್ನು ನೋಡ್ತಾ ಇದ್ರೆ ಇಲ್ಲಿ ನಿನ್ನೆಗಿಂತ ಹೆಚ್ಚಾಗಿ ಸಸಿ ಬೆಳೆದಿರೋದು ನನಗೆ ಗೊತ್ತಾಗ್ತಿದೆ. ಕೆಂಪು ಮಣ್ಣನ್ನು ನೋಡ್ತಾ ಇದ್ರೆ ಇಲ್ಲಿ ಸುತ್ತಲೂ ಸಸಿಗಳು ಬೆಳೆದಿರೋದು ನನಗೆ ಗೊತ್ತಾಗ್ತಿದೆ. ಈಗ ನಾನು ಸಾಧಾರಣ ಮಣ್ಣನ್ನು ನೋಡ್ತಾ ಇದ್ರೆ ಇಲ್ಲಿ ಸ್ವಲ್ಪ ಸ್ವಲ್ಪ ಗಿಡ ಬೆಳೆದಿರೋ ರೀತಿ ನನಗೆ ಅನ್ನಿಸ್ತಿದೆ. ಈಗ ನಾನು ಸಾವಯವ ಮಣ್ಣನ್ನು ನೋಡ್ತಾ ಇದ್ರೆ ಇಲ್ಲಿ ಸ್ವಲ್ಪ ಸಸ್ಯ ಬೆಳೆದಿರೋ ರೀತಿ ನನಗೆ ಗೊತ್ತಾಗ್ತಿದೆ. 8 ದಿನ ಕಳೆದ ನಂತರ ಈಗ ನಾನು ಮರಳನ್ನು ನೋಡ್ತಾ ಇದ್ದೀನಿ. ಇಲ್ಲಿ ತುಂಬ ಜಾಸ್ತಿನೇ ಗಿಡ ಬೆಳೆದಿರೋದು ನನಗೆ ಗೊತ್ತಾಗ್ತಿದೆ. ಕೆಂಪು ಮಣ್ಣನ್ನು ನೋಡ್ತಾ ಇದ್ದೀನಿ. ಇಲ್ಲಿ ಸುತ್ತಲೂ ಗಿಡ ಬೆಳೆದಿದೆ ಮತ್ತು ತುಂಬ ಉದ್ದ ಬೆಳೆದಿರೋದು ನನಗೆ ಗೊತ್ತಾಗ್ತಿದೆ. ಸಾಧಾರಣ ಮಣ್ಣಲ್ಲಿ ಸ್ವಲ್ಪ ಜಾಸ್ತಿನೇ ಗಿಡ ಬೆಳೆದಿರೋದು ನನಗೆ ಗೊತ್ತಾಗ್ತಿದೆ. ಸಾವಯವ ಮಣ್ಣನ್ನು ನೋಡ್ತಾ ಇದ್ದೀನಿ. ಇಲ್ಲಿ ಸೈಡ್ನಲ್ಲಿ ಸ್ವಲ್ಪ ಗಿಡ ಬೆಳೆದಿರೋದು ನನಗೆ ಗೊತ್ತಾಗ್ತಿದೆ. ಎಲ್ಲ ಮಣ್ಣಿಗಿಂತ ಕೆಂಪು ಮಣ್ಣಲ್ಲಿ
ಜಾಸ್ತಿ ಗಿಡ ಬೆಳೆದಿರೋದು ನನಗೆ ಗೊತ್ತಾಗ್ತಿದೆ. After 4 days in sand, she could feel more number of small plants than the previous day. In red soil, she could see the plants grown all over the box. In natural soil, there are few plants grown, and in organic soil, there is very less plants grown. After 8 days, Janvi could feel lot of plants grown in sand, and in red soil she could see larger quantity of plants, and also they stood taller. In natural soil, the plants have grown more than the previous day. Organic soil has the least number of ರಾಗಿಯ plants. ಗಿಡ ಚೆನ್ನಾಗಿ ಬೆಳೆದಿದೆ. ರಾಗಿಯ ಗಿಡ ಬೆಳೆಯಲು ಕೆಂಪು ಮಣ್ಣು ಉತ್ತಮವಾದ ಮಣ್ಣಾಗಿದೆ ಎಂಬುದು ಈ ಪ್ರಯೋಗದಿಂದ ನಮಗೆ ತಿಳಿದು ಬಂದಿದೆ. ದಕ್ಷಿಣ ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಕೆಂಪು ಮಣ್ಣು ಹೆಚ್ಚಾಗಿರುವುದರಿಂದ ಅಲ್ಲಿ ರಾಗಿಯ ಗಿಡವನ್ನು ಹೆಚ್ಚಾಗಿ ಬೆಳೆಯುವುದು ನಾವು ಕಂಡಿದ್ದೀವಿ. After these many days of observation, Jahnavi has concluded that ragi grows best in red soil. He has compared it with the facts of ragi grown states in India, which happens to be rich in red soil, as in South Karnataka and Maharashtra. ಕೆಲವೊಂದನ್ನು ನಾವು ಗಮನಿಸುವುದಾದರೆ, ಸಾವಯವ ಮಣ್ಣಿನಲ್ಲಿ ರಾಗಿಯ ಗಿಡ ಸರಿಯಾಗಿ ಬೆಳೆದಿಲ್ಲ. ಯಾಕಂದ್ರೆ ಕೆಂಪು ಮಣ್ಣಿನ ಡಬ್ಬ ಮತ್ತೆ ಬೇರೆ ಡಬ್ಬಗಳನ್ನು ಹೋಲಿಸಿದ್ರೆ ಸಾವಯವ ಮಣ್ಣಿನ ಡಬ್ಬದ ಕೆಳಭಾಗಕ್ಕೆ ಸರಿಯಾಗಿ ತೂತುಗಳನ್ನು ಮಾಡಿಲ್ಲ, ಕಡಿಮೆ ತೂತುಗಳನ್ನು ಮಾಡಿದ್ದೀನಿ. ಮತ್ತು ಸಾವಯವ ಮಣ್ಣಿನ ಡಬ್ಬದ ಕೆಳಭಾಗಕ್ಕೆ ಸಡಿಲವಾಗಿ ಬಟ್ಟೆಯನ್ನು ಕಟ್ಟಿದ್ದೀನಿ. Experiment, Janvi had to face challenges, one being the plant in organic soil started to dry. She had to analyze the reason for this and found that the number of holes were lesser than the other boxes, and also the cloth was loosely fastened. Janvi asked me, "What do we do, ma'am?" I asked her too, "What shall we do? Shall we repeat the experiment?" She readily agreed. This is what our scientists do. Keep trying, keep experimenting.